ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಪರಿಷತ್ ಫೈಟ್ ನಲ್ಲಿ ಗೆದ್ದಿದ್ದಾರೆ. ಆದ್ರೆ ಅತಿ ದೊಡ್ಡ ಚರ್ಚೆ ಆಗ್ತಾ ಇರೋದು ಪಕ್ಷದ ವಲಯದಲ್ಲಿ ಅಡ್ಡ ಮತದಾನ ಆಗಿದೆ. 6 ಜನ ಶಾಸಕರು ಇಟ್ಟಾನೆ ಲೆಕ್ಕ ಕೊಡ್ತಾ ಇದ್ವಲ್ಲ, ಅದೇ ಹೆಚ್ಚುವರಿಯಾಗಿ ಉಳಿತಾ ಇತ್ತು. ಬಿಜೆಪಿಯ ಅಷ್ಟು ಜನ ಶಾಸಕರು ವೋಟ್ ಮಾಡಬೇಕಾಗಿರೋದು ಜೆಡಿಎಸ್ನ ಅಭ್ಯರ್ಥಿಗೆ. ಅದನ್ನ ಹೊರತುಪಡಿಸಿ ಯಾಕೆ ಕಾಂಗ್ರೆಸ್ ಮಾಡಿದ್ರು ಅನ್ನೋದೇ ಪ್ರಶ್ನೆ. ಗ್ಯಾರಂಟಿ ನ್ಯೂಸ್ಗೆ ಚುನಾವಣಾ ಏಜೆಂಟ್ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಖುದ್ದು ಮತ ಎಣಿಕೆ ಬಳಿ ಇದ್ದೆ, ನಮ್ಮ ಇಬ್ಬರು ಅಭ್ಯರ್ಥಿಗಳ ಗೆಲುವಾಗಿದೆ ಅಂತ ರವಿಕುಮಾರ್ ಅವರ ರಿಯಾಕ್ಷನ್ ಇದು. ವರಿಷ್ಠರಿಗೆ ಕೆಲ ಶಾಸಕರ ನಡೆ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಅಂದ್ರೆ ಅವ್ರ ಗಮನಕ್ಕೆ ಬಂದಿದೆ ಅಂತ ಅರ್ಥ. ಗ್ಯಾರಂಟಿ ಪಕ್ಷ ವಿರೋಧಿ ಯಾರು ಕೆಲಸ ಮಾಡಿದಾರಲ್ಲ ಅಂತ ಶಾಸಕರ ವಿರುದ್ಧ ಖಂಡಿತ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೆ ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ಚುನಾವಣಾ ಏಜೆಂಟ್ ರವಿಕುಮಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆ ಇವತ್ತು ಎಲೆಕ್ಷನ್ ಬಿಜೆಪಿ ಅಭ್ಯರ್ಥಿ ಎಲೆಕ್ಷನ್ ಏಜೆಂಟ್ ಆಗಿ ಹೋಗಿದ್ದಂತಹ ಹಾಗೂ ವಿಧಾನ ಪರಿಷತ್ ಬಿಜೆಪಿಯ ಚೀಫ್ ವಿಪ್ ಆಗಿರುವಂತಹ ರವಿಕುಮಾರ್ ಅವರಿದ್ದಾರೆ. ಸರ್, ನಿಮಗೆ ಒಂದು ದೊಡ್ಡ ಆಘಾತಕಾರಿ ಬಿಜೆಪಿ ಅವ್ರಿಗೆ ಈ ರಿಸಲ್ಟ್ ನೋಡಿದಾಗ? ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಇಬ್ಬರು ಅಭ್ಯರ್ಥಿಗಳನ್ನು ನಾವೇನು ಕಣಕ್ಕೆ ಇಳಿಸಿದ್ವಿ, ಲಿಂಗರಾಜ್ ಪಾಟೀಲ್ ಮತ್ತು ರಘು ಇಬ್ಬರು ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಒಬ್ಬರಿಗೆ 29 ಓಟ್ಗಳು ಬಂದಿದೆ, ಇನ್ನೊಬ್ಬರಿಗೆ 27 ಓಟ್ ಬಂದಿದೆ. ನಮ್ಮ ಎರಡೂ ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಆದರೆ ಈ ಒಂದು ಎಷ್ಟು ಓಟ್ಗಳು ಬರಬೇಕಾಗಿತ್ತು ಅಷ್ಟು ಬಂದಿಲ್ಲ. ಯಾರು ಮತದಾನವನ್ನು ಮಾಡಿಲ್ಲ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಮತ್ತು ನಾವು ಹೇಳಿದಂಥ ಕ್ಯಾಂಡಿಡೇಟ್ಗಳಿಗೆ, ಆ ವಿಷಯದ ಕುರಿತಂತೆ ಪಾರ್ಟಿಯ ಪ್ರಮುಖರ ಮಧ್ಯದಲ್ಲಿ ನಾವು ಚರ್ಚೆ ಮಾಡಿಬಿಟ್ಟು ಯಾರಂತ ಹೇಳಿ ಐಡೆಂಟಿಫೈ ಮಾಡಿ ಮುಂದೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ನಾವು ಪಾರ್ಟಿಯ ವೇದಿಕೆಯಲ್ಲಿ ಚರ್ಚೆ ಮಾಡಿ ಮುಂದೆ ಕ್ರಮವನ್ನು ತೆಗೆದುಕೊಳ್ತೇವೆ. ಸರ್, ಇದು ಗುಪ್ತ ಮತದಾನ ಆಗಿರೋದ್ರಿಂದ ಯಾರು ಆ ಮೀರ್ ಸಾಧಿಕರು ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ? ಗೊತ್ತಾಗದೇ ಇರೋವಂಥ ಸಂಗತಿ ಏನಿಲ್ಲ, ಗೊತ್ತಾಗತ್ತೆ. ಸ್ವಲ್ಪ ತಡ ಆಗ್ಬೋದು, ಖಂಡಿತ ಗೊತ್ತಾಗತ್ತೆ. ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತೀರಾ. ಏನು ಕರ್ನಾಟಕದಲ್ಲಿ ಹಾಲಿ ಶಾಸಕರೇ ಒಬ್ಬ ಬಿಜೆಪಿಯ ಸಿಂಬಲಿಂದ ಗೆದ್ದು ಬಂದಂಥವ್ರು ಬೇರೆ ಪಕ್ಷದ ಅಭ್ಯರ್ಥಿಗೆ ಮತದಾನ ಮಾಡ್ತಾರೆ ಅಂದರೆ ಏನಿದೆ ಲೆಕ್ಕಾಚಾರ? ಅದೇ ಇದ್ರ ಬಗ್ಗೆ ಗಂಭೀರವಾಗಿ ನಾವು ಪಾರ್ಟಿಯ ವೇದಿಕೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಯಾರು ಆ ಥರ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪಾರ್ಟಿಯ ಪ್ರಮುಖರ ಮಧ್ಯದಲ್ಲಿ ಚರ್ಚೆ ಮಾಡಿ ಒಂದು ಅಂದಾಜು ಮಾಡಿ ಏನು ಅನ್ನುವಂಥದ್ರ ಬಗ್ಗೆ ನಾವು ಮುಂದೆ ಪಾರ್ಟಿಯ ಹೈಕಮಾಂಡ್ ಜೊತೆಯಲ್ಲಿ ಮಾತಾಡಿ ತೀರ್ಮಾನ ತೆಗೆದುಕೊಳ್ತೇವೆ. ಸರ್, ಇವ್ರ ಬಗ್ಗೆ ಏನಾದರೂ ನಿಮ್ಗೆ ಡೌಟ್ ಇತ್ತ? ಕೆಲವು ಶಾಸಕರ ಬಗ್ಗೆ ಏನಾದರೂ ಹಿಂದೆ 2-3 ದಿನಗಳಿಂದ? ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ಸರ್ಕಾರ ಇದೆ ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಈ ಸರ್ಕಾರದಲ್ಲಿ ಏನಂತ ಚಮತ್ಕಾರ ಆಗಿರುವಂಥದ್ರ ಬಗ್ಗೆ ಅನ್ನೋವಂಥದ್ರ ಬಗ್ಗೆ ನಾವೊಂದು ಅಂದಾಜು ಮಾಡ್ತಾ ಇದ್ದೇವೆ. ಯಾರು ಏನು ಮಾಡಿರಬಹುದು ಅನ್ನೋವಂಥದ್ರ ಬಗ್ಗೆ ಪಾರ್ಟಿಯ ವೇದಿಕೆಯಲ್ಲಿ ಚರ್ಚೆ ಮಾಡಿಬಿಟ್ಟು ನಾವು ಹೈಕಮಾಂಡ್ ಜೊತೆನಲ್ಲಿ ಮಾತಾಡ್ತೇವೆ. ಅಂದರೆ ಪ್ರೆಷರ್ ಹಾಕಿದಾರಾ ಇಲ್ಲ ಖರೀದಿ ಮಾಡಿದಾರಾ? ಏನೋ ಮಾಡಿರ್ತಾರೆ, ಏನು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮ್ಮ ಪಾರ್ಟಿ ಪ್ರಮುಖರ ಜೊತೆನಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಥ್ಯಾಂಕ್ಸ್. ಇದಿಷ್ಟು ರವಿಕುಮಾರ್ ಅವರು ಹೇಳ್ತಾ ಇರುವಂಥ ಒಂದು ಮಾತು. ಎಲ್ಲವೂ ಕೂಡ ಆಗೋಗಿದೆ ಈಗ, ಆದರೆ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆದರೂ ಕೂಡ ನಮಗೆ ಬರಬೇಕಾದಂತಹ ಮತಗಳು ಬಂದಿಲ್ಲ. ಆ ಕೆಲಸ ಮಾಡಿದಂಥವ್ರು ಯಾರು ಅನ್ನೋದನ್ನು ಪತ್ತೆ ಹಚ್ತೀವಿ, ಅವ್ರ ವಿರುದ್ಧನೂ ಕೂಡ ಕ್ರಮಗಳು ಆಗ್ತವೆ ಮುಂದಿನ ದಿನಗಳಲ್ಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರೂಪೇಶ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.